ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆದ ಕಿಚನ್ ಟಿಪ್ಸ್ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಈ ಥರ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಬಿಟ್ರೆ ನಮಗೆ ಬೇಕಾದಾಗ ಸುಲಭವಾಗಿ ನಾವು ಅದನ್ನು ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಮೂರು ವಿಧಾನನ ತೋರಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯ ಗೊತ್ತಿರ್ಬೋದು, ಬಟ್ ಯಾರು ಗೊತ್ತಿಲ್ಲ ಖಂಡಿತ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಇದನ್ನು ಅಳವಡಿಸ್ಕೊಳ್ಳಿ. ನೋಡಿ, ಮೊದಲನೇದು ನಾನಿಲ್ಲಿ ಏನು ಮೆಶ್ ಟ್ರೇ ಇದೆ, ನಾನು ಏರ್ ಫ್ರೈಯಲ್ಲಿ ಮಾಡಿರೋದ್ರಿಂದ ಅದರಲ್ಲೇ ಈ ಥರ ಮಾಡಿ ಒಂದ್ರಿ ಥರ ಕಾಣುತ್ತಲ್ಲ. ಬಟ್ ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನಿದೆ ಅಂದರೆ ಆ ಪ್ಲೇಟಲ್ಲಿ ದೊಡ್ಡ ಹೋಲ್ಸ್ ಇದೆ. ಸೊ ಆದ ಕಾರಣ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಅದು ನೋಡಿ, ಈ ಥರ ಒಂದ್ರಿ ಥರ ಆಡ್ದಾಗ ನೋಡಿ ಎಷ್ಟು ಕ್ಲೀನಾಗಿ ಬಂದುಬಿಡುತ್ತೆ. ಬಟ್ ಇದರಲ್ಲಿ ಪೀಸ್ ಬಂದುಬಿಡುತ್ತೆ ಮತ್ತು ಅದರಲ್ಲಿ ಆಯೋದು ಬೇಜಾರಲ್ವಾ. ನೋಡಿ, ಎರಡನೇ ಮೆಥಡ್, ಇದೊಂಥರ ಸೂಪರ್ ಮೆಥಡ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಮನೇಲಿ ಈಗ ಬಜ್ಜಿ ತೇಲ್ಸೋದು, ಪೂರಿ ತೇಲ್ಸೋದು ಇದ್ದಿದ್ದೇ ಇರುತ್ತಲ್ಲ ಸ್ಪ್ಯಾಟುಲ. ಈ ಥರ ಹಿಡಿಯಲ್ಲಿ ನಾವು ಹಾಕಿಬಿಟ್ಟು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟಷ್ಟು ನೋಡಿ ನಿಧಾನವಾಗಿ ಸ್ವಲ್ಪನೇ ಮಾಡಿಕೊಂಡು ನೋಡಿದ್ರೆ ಎಷ್ಟು ನೀಟಾಗಿ ಕೆಲಸ ಮುಗ್ದೋಯ್ತು ನೋಡಿ. ಒಂಚೂರು ಗಲೀಜಾಗಲ್ಲ, ಸುತ್ತಮುತ್ತ ಏನು ಗಲೀಜು ಚೆಲ್ಲೋದಿಲ್ಲ, ಹಾರೋದಿಲ್ಲ ನೋಡಿ. ಇದು ಮೂರನೇದು, ಇದಂತೂ ಇನ್ನೂ ಅತ್ಯುತ್ತಮ ಅಂತ ಹೇಳ್ಬೋದು. ಸಾಮಾನ್ಯ ಎಲ್ಲರ ಮನೇಲೂ ಶೇಕ್ ಅಂದರೆ ಈಗ ಮಿಲ್ಕ್ ಶೇಕ್ ಮಾಡೋಕ್ಕಾಗಲಿ ಈ ಥರ ಬಾಟಲ್ ಇರುತ್ತೆ, ಇಲ್ಲ ನಾರ್ಮಲ್ ಪ್ಲಾಸ್ಟಿಕ್ ಬಾಟಲ್ ಆಗಲಿ, ಗ್ಲಾಸ್ ಬಾಟಲ್ ಯಾವುದಾದ್ರು ಉಪಯೋಗಿಸ್ಕೋಬೋದು. ಇದರಲ್ಲಿ ನಾವೇನು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಶೇಕ್ ಮಾಡೋದು. ನಿಮಗೆ ಶೇಕ್ ಮಾಡೋದ್ರಿಂದ ಕೈಗೂ ಎಕ್ಸಸೈಸ್ ಆಗುತ್ತೆ, ಕೆಲಸನೂ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಶೇಕ್ ಮಾಡ್ತಾಯಿದ್ದಾನೆ. ಇದೆಲ್ಲ ಆದಮೇಲೆ ನೋಡಿ ಮತ್ತೆ ನಮ್ಗೆ ಅದೇ ಬೇಕಾಗತ್ತೆ ಸ್ಪ್ಯಾಟುಲಾ. ನೋಡಿ, ಇದು ನಾವೇನು ಬಜ್ಜಿ ತೇಲಿಸ್ತೀವಿ ಅದು ಮೊದಲನೇ ಎರಡನೇ ತೋರಿಸೋದ್ನಲ್ಲ ನೋಡಿ. ಇದು ಎಷ್ಟು ಸುಲಭವಾಗಿ ನೋಡಿ, ಒಂದು ಚೂರು ಗಲೀಜು ಉಳಿಯೋದಿಲ್ಲ, ಎಷ್ಟು ಈಸಿ ಅಲ್ವಾ. ನೋಡಿ, ನೀವು ಈ ಥರ ಅಳವಡಿಸಿ ಬೇಗ ನಿಮ್ಮ ಕಿಚನ್ ಕೆಲಸ ಆಗುತ್ತೆ ನೋಡಿ. ಎಷ್ಟು ಫ್ರೆಶ್ ಆಗಿದೆ ಅಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.